ಅಷ್ಟು ಬಿಡುವಂಥದ್ದಲ್ಲ ಅನ್ನೋದು ಈಗಾಗಲೇ ನಾವು ಹಲವು ಸಂದರ್ಭಗಳು ನೋಡಿದ್ವಿ. ಅದರಲ್ಲೂ ಕೇಜ್ರಿವಾಲ್ ಯಾವ ರೀತಿಯಾಗಿ ಒದ್ದಾಡ್ತಾ ಇದ್ದಾರೆ ಇವತ್ತಿಗೂ ಸಹಿತ ಅನ್ನೋದು ಕಂಡು ಬಂಥ ವಿಷಯ. ಆದಷ್ಟು ತಮಗೆ ಬೇಕಾದಂಗೆ ಇ ಡಿ ಮತ್ತು ಅದೇ ಕಾಲಕ್ಕೆ IT ಮತ್ತು ಇ ಡಿ IT ಜೊತೆ CBI ಇವುಗಳನ್ನು ಎಷ್ಟು ಸಾಧ್ಯದಷ್ಟು ಬಳಕೆ ಮಾಡುವಂಥ ಕೆಲಸವನ್ನು ನಮ್ಮ BJP ಸರ್ಕಾರ ಮಾಡ್ತಾಯಿದೆ ಅನ್ನೋದು ಈ ಒಂದು ಗುಜರಾತ್ ಸಮಾಚಾರ ಪತ್ರಿಕೆಯನ್ನು ಈ ಬ್ಯಾನ್ ಮಾಡಿದ್ದಕ್ಕಾಗಿ ಅಥವಾ ಅದನ್ನು ತನಿಖೆ ನಡೆಸಿದ್ದು ಒಂದು ದೊಡ್ಡ ಸಾಕ್ಷಿ ಅಂತೇಳಿ ವಿರೋಧ ಪಕ್ಷಗಳು ಟೀಕಿಸ್ತಾ ಇದ್ದಾವೆ. ಅದೇನೋ ಆಗಲಿ ಗುಜರಾತ್ ಸಮಾಚಾರ ಅಥವಾ ಒಂದು ಪತ್ರಿಕೆ ಮಾಲೀಕ ಅಥವಾ ಪತ್ರಕರ್ತರನ್ನು ಈ ರೀತಿಯಾಗಿ ಅವರ ಧ್ವನಿಯನ್ನು ಅಡಗಿಸೋದು ನಿಜವಾಗಿಯೂ ಪ್ರಜಾಪ್ರಭುತ್ವ ಅಲ್ಲೇ ನಿಧಾನಕ್ಕೆ ತನ್ನ ಉಸಿರು ಬಿಡ್ತಾ ಇದೆ ಅನ್ನೋದು ಸಾಕ್ಷಿಯಾಗ್ಯದ. ಈಗಾಗಲೇ ಅಂಥವು ಸಾಕಷ್ಟು ಪತ್ರಕರ್ತರನ್ನು ಜೀವವನ್ನು ಸಹಿತ ಕಳ್ಕೊಂಡಿದ್ದಾರೆ ಅನ್ನೋದು ಈಗ ಇತ್ತೀಚಿನ ವರದಿಗಳ ಪ್ರಕಾರ ಕ್ಲಿಯರ್ ಆಗ್ತಾಯಿದೆ. ಅದೇನೋ ಆಗಲಿ ಗುಜರಾತ್ ಸಮಾಚಾರ ಸ್ಟಾರ್ಟ್ ಆಗಲಿ, ಅಲ್ಲಿ ಜನಕ್ಕೆ ಸತ್ಯ ಹೇಳೋದು ಕೆಲಸ ಆಗಲಿ, ಅದು ಉತ್ತರ ಕೊಡೋದು ಕೆಲಸವನ್ನು ಸರ್ಕಾರಗಳು ಮಾಡಲಿ, ಮೋದಿಯವ್ರು ಮಾಡಲಿ, ಉತ್ತರ ಕೊಡಲಿ, ಒಳ್ಳೆಯ ಕೆಲಸ ಮಾಡಲಿ, ಪ್ರಾಮಾಣಿಕವಾಗಿ ಮಾಡಿದ್ರೆ ಮುಗಿದೋಯ್ತಲ್ಲ, ಅದು ಪ್ರಶ್ನೆ ಬರೋದಿಲ್ಲ. ಆದರೆ ಅದು ಒಂದು ಒಳ್ಳೆಯ ಆಡಳಿತ ಕೊಡೋದು ಅಷ್ಟು ಸುಲಭದ ಕೆಲಸ ಅನ್ನೋದು ಪ್ರತಿಯೊಬ್ಬ ರಾಜಕಾರಣಿಗೆ ಗೊತ್ತಿದ್ದ ವಿಷಯ. ಅದಕ್ಕೆ ಆ ದಿಶೆಯಲ್ಲಿ ಏನಾದರೂ ಒಂದು ಕಿಳ್ಳಿಗೇದ್ರ ನೆಪಗಳನ್ನು ಹುಡುಕುತ್ತಾ ಇರ್ತಾರೆ. ಆ ನೆಲೆಯಲ್ಲಿ ನಮ್ಮ ಗುಜರಾತ್ ಸಮಾಚಾರ ಇವತ್ತು ಬ್ಯಾನ್ ಮಾಡಿದ್ದು ಅಲ್ಲಿ ಲಕ್ಷಾಂತರ ಜನರಿಗೆ ನೋವಿನ ವಿಷಯ ಆಗಿದೆ. ಯಾಕಂದರೆ ಅದು ಹೆಚ್ಚು ಕಡಿಮೆ ಲ್ಯಾಕ್ಸ್ ಟುಗೆದರ್ ಅದರ ಏನಪ್ಪ ಅಂತಂದ್ರೆ ಮೆಂಬರ್ ಇರೋದು, ಪತ್ರಿಕೆ ಓದೋ ಜನ ಇರೋದರಿಂದಾಗಿ ಗುಜರಾತ್ ಎಲ್ಲೆಲ್ಲಿ ಜನ ಇದ್ದಾರೆ ಗುಜರಾತಿಗಳಿಗೆಲ್ಲ ಹೋಗಿ ಮುಟ್ಟೋದ್ರಿಂದಾಗಿ ವಿಶೇಷವಾಗಿ BJP ಇದನ್ನು ಹೇಗಾದ್ರು ಮಾಡಿ ಖರ್ಚು ಮಾಡಬೇಕು, ತಮ್ಮ ಪರವಾಗಿ ಮಾತಾಡೋದು ಮಾಡಬೇಕು ಅನ್ನೋ ನೆಲೆಯಲ್ಲಿ ಏನೋ ಮಾಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತದೆ ಮುಂದಿನ ದಿನದಲ್ಲಿ ಗೊತ್ತಾಗುವಂಥ ವಿಷಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನೆನಪಿಗೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥತೆ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.